ಜಂಟಿಯಾಗಿ ಪ್ರಚಾರಕ್ಕೆ ಹೋಗ್ತಾರೆ. ಈಗ ಸಮನ್ವಯ ಸಮಿತಿ ಆಯಿತು, ರಾಜ್ಯಾದ್ಯಂತ ಜೆಡಿಎಸ್ ನಾಯಕರು ಜಂಟಿಯಾಗಿ ಪ್ರಚಾರ ಮಾಡ್ತೀರಾ? ದೇವೇಗೌಡರು, ಅಮಿತ್ ಶಾ, ಮೋದಿ ಎಲ್ಲ ಒಟ್ಟಿಗೆ ವೇದಿಕೆ ಹಂಚ್ಕೊತೀರಿ, ಯಾವ ರೀತಿ ಸರ್? ಸನ್ಮಾನ್ಯ ದೇವೇಗೌಡಜಿಯವರು, ಯಡಿಯೂರಪ್ಪನವರು, ಕುಮಾರಸ್ವಾಮಿ ಅವರು, ನಾವು ಎಲ್ಲರೂ ಕೂಡ ನಿನ್ನೆ ಮೊನ್ನೆ ಮೈಸೂರಿನಲ್ಲಿ ಒಟ್ಟಿಗೆ ನಾವು ಕಾರ್ಯಕ್ರಮ ಮಾಡಿದ್ದೇವೆ. ನಾನು ಕೂಡ 4ನೇ ತಾರೀಕು ಹಾಸನ ಏನು ಪ್ರಜ್ವಲ್ ರೇವಣ್ಣವರು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ, ನಾನು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಎಲ್ಲರೂ ಕೂಡ ನೋಡಿ, ನಮ್ಮಲ್ಲಿ ಯಾವುದೇ ರೀತಿ ಗೊಂದಲಗಳಿಲ್ಲ. ಏನೇ ಸಣ್ಣ ಪುಟ್ಟ ಗೊಂದಲ ಇದ್ದರೂ ಸಹ ಮಾನ್ಯ ದೇವೇಗೌಡಜಿಯವರು ಹೇಳಿದಾಗೆ ದೇಶದ ಹಿತದೃಷ್ಟಿಯಿಂದ, ಯಾಕೆಂದರೆ ದೇಶದ ಭವಿಷ್ಯದ ಒಂದು ಚುನಾವಣೆ ಇದು. ಹಾಗೆ ಎಲ್ಲ ವ್ಯತ್ಯಾಸಗಳು ಏನೇ ಇದ್ರೂ ಕೂಡ ಎಲ್ಲವನ್ನ ಬದಿಗಿಟ್ಟು ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ದುಡಿಬೇಕು ಅನ್ನೋ ಸಂದೇಶವನ್ನು ಇವತ್ತೆಲ್ಲ ಎರಡೂ ಪಕ್ಷದ ನಾಯಕರು ಸಂದೇಶವನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು, ಧನ್ಯವಾದ. ಜಂಟಿಯಾಗಿ ಪ್ರಚಾರಕ್ಕೆ ಹೋಗ್ತಾರೆ. ಈಗ ಸಮನ್ವಯ ಸಮಿತಿ ಆಯಿತು, ರಾಜ್ಯಾದ್ಯಂತ ಜೆಡಿಎಸ್ ನಾಯಕರು ಜಂಟಿಯಾಗಿ ಪ್ರಚಾರ ಮಾಡ್ತೀರಾ? ದೇವೇಗೌಡರು, ಅಮಿತ್ ಶಾ, ಮೋದಿ ಎಲ್ಲ ಒಟ್ಟಿಗೆ ವೇದಿಕೆ ಹಂಚ್ಕೊತೀರಿ, ಯಾವ ರೀತಿ ಸರ್? ಸನ್ಮಾನ್ಯ ದೇವೇಗೌಡಜಿಯವರು, ಯಡಿಯೂರಪ್ಪನವರು, ಕುಮಾರಸ್ವಾಮಿ ಅವರು, ನಾವು ಎಲ್ಲರೂ ಕೂಡ ನಿನ್ನೆ ಮೊನ್ನೆ ಮೈಸೂರಿನಲ್ಲಿ ಒಟ್ಟಿಗೆ ನಾವು ಕಾರ್ಯಕ್ರಮ ಮಾಡಿದ್ದೇವೆ. ನಾನು ಕೂಡ 4ನೇ ತಾರೀಕು ಹಾಸನ ಏನು ಪ್ರಜ್ವಲ್ ರೇವಣ್ಣವರು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ, ನಾನು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಎಲ್ಲರೂ ಕೂಡ ನೋಡಿ, ನಮ್ಮಲ್ಲಿ ಯಾವುದೇ ರೀತಿ ಗೊಂದಲಗಳಿಲ್ಲ. ಏನೇ ಸಣ್ಣ ಪುಟ್ಟ ಗೊಂದಲ ಇದ್ದರೂ ಸಹ ಮಾನ್ಯ ದೇವೇಗೌಡಜಿಯವರು ಹೇಳಿದಾಗೆ ದೇಶದ ಹಿತದೃಷ್ಟಿಯಿಂದ, ಯಾಕೆಂದರೆ ದೇಶದ ಭವಿಷ್ಯದ ಒಂದು ಚುನಾವಣೆ ಇದು. ಹಾಗೆ ಎಲ್ಲ ವ್ಯತ್ಯಾಸಗಳು ಏನೇ ಇದ್ರೂ ಕೂಡ ಎಲ್ಲವನ್ನ ಬದಿಗಿಟ್ಟು ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ದುಡಿಬೇಕು ಅನ್ನೋ ಸಂದೇಶವನ್ನು ಇವತ್ತೆಲ್ಲ ಎರಡೂ ಪಕ್ಷದ ನಾಯಕರು ಸಂದೇಶವನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು, ಧನ್ಯವಾದ.